ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಉದಯ ಕಾಲದಲ್ಲಿ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿಕೊಟ್ಟಿರುವಂಥ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ದೇವರಾಗಿದ್ದಾರೆ. ನಮ್ಮನ್ನು ಎಷ್ಟೋ ಕನಿಕರದಿಂದ ದೇವರು ನಮ್ಮನ್ನು ಭದ್ರಪಡಿಸಿಕೊಂಡು ದಿನವನ್ನು ಒದಗಿಸಿಕೊಡ್ತಾ ತನ್ನ ವಾಕ್ಯದ ಮೂಲಕ ನಾವು ಬಲ ಹೊಂದಿಕೊಳ್ಳಲಿಕ್ಕೆ, ಶಕ್ತಿಯನ್ನು ಹೊಂದಿಕೊಳ್ಳಲಿಕ್ಕೆ, ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಗೆ ನಾವು ಬರಲಿಕ್ಕೆ ದೇವರು ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಈ ಉದಯ ಕಾಲದಲ್ಲಿ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ನಹುಮನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ಆಮೇನ್. ದೇವರಿಗೆ ಸ್ತೋತ್ರ. ದೇವರಿಗೆ ಮಾತ್ರವೇ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ನನ್ನ ಜೀವ ಸ್ವರೂಪನಾದಂಥ ದೇವರು ಆತನು ಒಳ್ಳೆಯವನು. ಆ ಒಳ್ಳೆಯವನು ಒಳ್ಳೆಯ ಕಾರ್ಯಗಳನ್ನೇ ನಮ್ಮ ಜೀವನದಲ್ಲಿ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಇಕ್ಕಟ್ಟಿನ ದಿನದಲ್ಲಿ ಪರ್ಟಿಕ್ಯುಲರ್ ಆಗಿ ದೇವರು ಮಾತನಾಡ್ತಿದ್ದಾರೆ. ಎಲ್ಲ ಅನುಕೂಲವಾಗಿರುವಾಗ ಮಾತ್ರವೇ ಅಲ್ಲ, ಮನುಷ್ಯರಾದರೂ ಎಲ್ಲವೂ ಇದ್ದಾಗ, ಎಲ್ಲವೂ ಅನುಕೂಲಕರವಾಗಿದ್ದಾಗ, ಎಲ್ಲವೂ ಸೌಲಭ್ಯದಲ್ಲಿದ್ದಾಗ, ಸುಖಕರವಾಗಿರುವಾಗ, ನಾವು ಸಂತೋಷದಲ್ಲಿದ್ದಾಗ, ಆನಂದದಲ್ಲಿದ್ದಾಗ ನಮ್ಮ ಸಂಗಡ ಇರ್ತಾರೆ. ನಮ್ಮೊಟ್ಟಿಗೂ ಅವರು ಸಂತೋಷ ಪಡ್ತಾರೆ. ಅವರು ಅವಶ್ಯಕತೆಗಳನ್ನ ತೀರಿಸ್ಕೊಳ್ತಾರೆ ನಮ್ಮ ಮೂಲಕವಾಗಿ. ಆದರೆ ಯಾವಾಗ ನಾವು ಇಕ್ಕಟ್ಟಿನ ಸ್ಥಿತಿಗೆ ಬಂದಿದ್ದೇವೆ, ನಮಗೆ ಅವಶ್ಯಕತೆಗಳು ಬೇಕು, ಅಗತ್ಯತೆಗಳಿದೆ ನಮಗೆ, ಅವರ ಮೂಲಕವಾಗಿ ಎಂಬುದಾಗಿ ನೆನೆಸುವಾಗ ನಮ್ಮಿಂದ ಎಲ್ಲರೂ ದೂರವಾಗ್ತಾರೆ. ಪ್ರಿಯರೇ, ನೀವು ಅಂಥ ಅನುಭವದಲ್ಲಿದ್ದೀರಾ? ಆಗಿದೆಯಾ ನಿಮಗಂಥ ಅನುಭವ? ಖಂಡಿತವಾಗಿಯೂ ಎಲ್ಲವೂ ಇದ್ದಾಗ ಅವಶ್ಯಕತೆ ಇಲ್ಲದಿದ್ದರೂ ಬಂದು ಮಾತನಾಡುವಂಥದ್ದು, ಅವರ ಒಂದು ಅವಶ್ಯಕತೆಗಳಿಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ತಾರೆ. ಆದರೆ ನಮಗೆ ಕಷ್ಟ ಬಂತು, ನಮಗೆ ನೋವಿದೆ, ನಾವು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಲುಕಿಕೊಂಡ್ವಿ ಅಂತ ಹೇಳುವಾಗ ಯಾರೂ ಕೂಡ ಮುಂದೆ ಬರೋದಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾವೆಂಥ ಸ್ಥಿತಿಯಲ್ಲಿದ್ದರೂ ಕೂಡ ಪರವಾಗಿಲ್ಲ, ನೀನು ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ ಪರವಾಗಿಲ್ಲ, ನೀನು ಎಂಥ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಪರವಾಗಿಲ್ಲ. ಅದು ಅನಾರೋಗ್ಯವೇ ಆಗಿರ್ಬೋದು, ಅದು ಸಾಲಬಾಧೆ ಆಗಿರ್ಬೋದು, ಅದು ನಿರುದ್ಯೋಗವೇ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಅನೇಕ ಸಂದರ್ಭದಲ್ಲಿ ಕುಟುಂಬದಲ್ಲಿ ಒಂದು ಬೆಲೆ ಇಲ್ಲದ ಸ್ಥಿತಿಯಲ್ಲಿ ನಿನ್ನ ಪರಿಸ್ಥಿತಿ ಇರ್ಬೋದು. ತಳ್ಳಿ ಹಾಕಲ್ಪಟ್ಟಂಥ ಕಲ್ಲಿನ ರೀತಿಯಲ್ಲಿ ನಿನ್ನ ಜೀವನ ಇರ್ಬೋದು. ಕುಟುಂಬಸ್ಥರಲ್ಲಿಯೇ ಗೌರವ ಇಲ್ಲದಂಥ ಸ್ಥಿತಿಯಲ್ಲಿ ನೀನು ಇರ್ಬೋದು. ಸುತ್ತಮುತ್ತಲೂ ನಿನ್ನ ನೆರೆಯವರಲ್ಲಿ ನಿನ್ನ ಯಾರು ಕೂಡ ಅಗೌರವ ತೋರುವಂಥ ಪರಿಸ್ಥಿತಿಯಲ್ಲಿ ನೀನು ಇರ್ಬೋದು. ಅಂಥ ಮಾನಸಿಕ ಇಕ್ಕಟ್ಟು, ಶಾರೀರಿಕದ ಬಿಕ್ಕಟ್ಟಿನಲ್ಲಿ ನೀನು ಸಿಲುಕಿಕೊಂಡಿದೆಯೇನೋ, ಯಾವ ಸಮಸ್ಯೆ ಆಗಿರ್ಬೋದು. ಅರೆ, ಉದಯ ಕಾಲದಲ್ಲಿ ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಮಗನೇ, ಮನುಷ್ಯರಿದ್ದರೂ ಇಲ್ಲದಿದ್ದರೂ ಕೂಡ, ಪರಿಸ್ಥಿತಿಗಳು ಅನುಕೂಲವಾಗಿದ್ದರೂ ಕೂಡ ಇಲ್ಲದಿದ್ದರೂ ಕೂಡ, ನಾನು ಒಳ್ಳೆಯವನಾಗಿ ಒಳ್ಳೆಯದನ್ನೇ ನನ್ನ ಜೀವನದಲ್ಲಿ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ನಿನಗೆ ಆಶ್ರಯ ದುರ್ಗವಾಗಿ, ಇಕ್ಕಟ್ಟಿನ ದಿನದಲ್ಲಿ ನಾನು ಆಶ್ರಯ ದುರ್ಗವಾಗಿ ಇರ್ತೇನೆ, ನಾನು ಬಲವಾಗಿರ್ತೇನೆ, ನಾನು ಬಂಡೆಯಾಗಿ, ಕೋಟೆಯಾಗಿ ನಾನು ನಿನ್ನ ಸಂಗಡ ಇರ್ತೇನೆ. ಆ ಇಕ್ಕಟ್ಟಿನದಲ್ಲಿ ನಮಗೆ ಯಾವುದೇ ನಮ್ಮ ಪ್ರಾಣಕ್ಕೆ ಹಾನಿ ಆಗದಂತೆ ಆಶ್ರಯ ದುರ್ಗವಾಗಿ ದೇವರಿರ್ತಾರೆ. ನಮಗೆ ಆಶ್ರಯ ಕೊಡ್ತಾರೆ ಪ್ರಿಯರೇ. ಆಮೇನ್. ಅದು ನನ್ನ ಜೀವ ಸ್ವರೂಪನ ಅಂತ ದೇವರು. ಅದಕ್ಕೆ ಮೊದಲನೇ ವಚನದಲ್ಲಿ ಯೆಹೋವನು ಒಳ್ಳೆಯವನು, ಆತನು ಉತ್ತಮನು, ಆತನು ಉನ್ನತನು. ಆ ಒಳ್ಳೆಯವನು ಒಳ್ಳೆಯ ಕಾರ್ಯಗಳನ್ನ ಮಾಡಲಿಕ್ಕೆ ನಿನ್ನನ್ನು ಪ್ರೀತಿಸಿ, ನಿನ್ನನ್ನು ಆರಿಸಿಕೊಂಡು ಈ ದಿನವನ್ನು ನೋಡಲಿಕ್ಕೆ ಕೃಪೆ ಕೊಟ್ಟಿದ್ದಾರೆ. ಆ ಒಳ್ಳೆಯವನು ಯಾವ ರೀತಿ ಒಳ್ಳೆಯವನು ಎಂಬುದಾಗಿ ನೀನು ರುಚಿ ನೋಡಿ ತಿಳಿದುಕೊಳ್ಳಲಿಕ್ಕೆ ಈ ಶ್ರಮ, ಈ ಕಷ್ಟ, ಈ ನಷ್ಟ, ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನ್ನ ತೆಗೆದುಕೊಂಡು ಹೋಗ್ತಾ ಇರ್ಬೋದು. ದೇವರನ್ನು ಇನ್ನೂ ಆಶ್ರಯಿಸಿಕೊಳ್ಳುವಂತೆ, ದೇವರನ್ನ ಇನ್ನೂ ನಂಬುವಂತೆ, ದೇವರ ಇನ್ನೂ ಸಹವಾಸದಿಂದ ಜೀವಿಸಲಿಕ್ಕೆ ಈ ಪರಿಸ್ಥಿತಿಗಳೆಲ್ಲವೂ ಏರ್ಪಟ್ಟಿರಬಹುದು. ಆದರೆ ನೀನು ಅದನ್ನು ಅರ್ಥ ಮಾಡಿಕೊಳ್ತಾ ಇದೆಯಾ, ಅಥವಾ ದೇವರನ್ನೇ ದೂಷಿಸಿ, ಅಪ್ಪ ಯಾಕಿಂಥ ಪರಿಸ್ಥಿತಿ ಕೊಟ್ಟರೆ, ದೇವರು ನೀನಾಗಿದ್ದರೆ ನನ್ನ ಕಷ್ಟ ನೀನು ತಿಳಿತಾ ಇರಲಿಲ್ವಾ, ನನ್ನ ಕಣ್ಣೀರು ನೀನು ನೋಡ್ತಾ ಇಲ್ವಾ ಎಂಬುದಾಗಿ ಅಂತ ಅಂದುಕೊಳ್ತಾ ಇದ್ದೀರಾ? ಯಾಕೆ ಕಷ್ಟಗಳು ಬರಬಾರ್ದ? ಯೋಬನೊಂದು ಮಾತಾಡ್ತಾನೆ,
ಎಲ್ಲವೂ ಅನುಕೂಲವಾಗಿದ್ದರೆ ಮಾತ್ರವೇನಾ ದೇವರ ಸ್ತುತಿಸಬೇಕು. ಅನಾನುಕೂಲತೆ ಇದ್ದಾಗಲೂ ಕೂಡ ನಾವು ದೇವರನ್ನು ಆರಾಧಿಸಬೇಕು. ಆಮೇಲೆ ಅದೇ ಪೌಲಸಿಲರು ಕೂಡ ಮಾಡಿದ, ಅದೇ ಯೋಬನು ಕೂಡ ಮಾಡಿದ, ಅದೇ ದಾನಿಯೇಲನು ಮಾಡಿದ್ದು, ಅದೇ ಶದ್ರಕ್ ಮೇಷಕ್ ಅಬೇದ್ನೆಗೋ ಮಾಡಿದ್ದು, ಅದೇ ಒಂದು ಪ್ರಾರ್ಥನೆ ಯೋಸೇಫನು ಮಾಡಿದ್ದು. ಅವ್ರು ಇಕ್ಕಟ್ಟಿನಂತೆಲ್ಲ ದೇವರಿಗೆ ಮೊರೆ ಇಟ್ಟು. ಯೋನನು ಅದೇ ಮಾಡಿದ್ದು. ಇಕ್ಕಟ್ಟಿನಂತೆಲ್ಲ ದೇವರ ಸಹವಾಸ. ಅನೇಕರು ಇಕ್ಕಟ್ಟು ಬಂದ ತಕ್ಷಣ ದೂರವಾಗ್ತಾರೆ ದೇವರಿಗೆ. ದೇವರು ನಂಬಿಕೊಳ್ಳೋದೇ ಒಂದು ಸುಖಕರವಾದ ಜೀವನಕ್ಕೇನೋ ಅನ್ನುವಂಥ ರೀತಿಯಲ್ಲಿ ದೇವರು ನಂಬಿಕೊಳ್ತಾರೆ. ಪ್ರಿಯರೇ, ಅಂಥ ಸ್ಥಿತಿ ಮನಸ್ಥಿತಿಯಲ್ಲಿ ನಾವಿದ್ದರೆ ಅದು ಬಹಳ ತಪ್ಪು. ದೇವರು ಎಲ್ಲೂ ಹೇಳಿಲ್ಲ ನನ್ನ ನಂಬ್ಕೊಳ್ಳಿ ನಾನು ಸುಖ ಕೊಡ್ತೇನೆ, ನನ್ನ ನಂಬ್ಕೊಳ್ಳಿ ನಿಮಗೆ ಕಷ್ಟಗಳೇ ಬರೋದಿಲ್ಲ, ನನ್ನ ನಂಬಿಕೊಳ್ಳ್ರಿ ಯಾವಾಗಲೂ ನೀವು ಆನಂದವಾಗಿ ಆಶ್ವಾದಿಂದ ನೀವು ಇರ್ತೀರಿ ಎಂಬುದಾಗಿ ಹೇಳಿಲ್ಲ. ನನ್ನ ನಂಬುವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಡೀಲಿ ಎಂಬುದಾಗಿ ಹೇಳಿದ್ದಾರೆ. ಆಮೇಲೆ ಈ ಲೋಕದಲ್ಲಿ ಶ್ರಮ ಉಂಟು, ಆದರೆ ಭಯಪಡಬೇಡ, ನಾನು ನಿನ್ನ ಪಕ್ಷದಲ್ಲಿ, ನಾನು ಲೋಕವನ್ನೇ ಜಯಿಸಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಹಾಗಿದ್ರೆ ಏನೇ ಪರಿಸ್ಥಿತಿಗಳು, ಕಷ್ಟ ನಷ್ಟ ವೇದನೆ ಏನೇ ಇದ್ರೂ ಕೂಡ ದೇವರು ಒಳ್ಳೆಯವನಾಗಿ ಆತನ ಮುಂದೆ ನೀನು ತಗ್ಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸು, ಎಲ್ಲ ಪರಿಸ್ಥಿತಿಗಳು ಬದಲಾಗುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ. ಒಟ್ಟಿಗೆ ನೇರವಾಗಿ ಮಾತಾಡಿ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕೆಂಬುದಾಗಿ ನೀವು ಆಸೆ ಪಡೋದಾದರೆ ನಿಮ್ಮ ನಂಬರ್ ಕಮೆಂಟ್ಗಳಲ್ಲಿ ನಮಗೆ ಕಳಿಸೋದಾದರೆ ನಾವು ನಿಮ್ಮೊಟ್ಟಿಗೆ ಕಾಲ್ ಮಾಡಿ ಮಾತನಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನ ಅಂತ ದೇವರೇ, ಮಹೋನ್ನತನೇ, ಕೃಪಾಳುವೆನಿಗೆ ಸ್ತೋತ್ರ. ಜೀವಸ್ವರೂಪನ ಅಂತ ದೇವರೇ, ನನಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಈ ವಾಗ್ದಾನ ನೋಡ್ತಂಥ ಪ್ರತಿಯೊಬ್ಬ ಮಕ್ಕಳು ಏನೋ ಒಂದು ಸಮಸ್ಯೆಗಳಲ್ಲಿ ಇಕ್ಕಟ್ಟಿನಲ್ಲಿ ಇರ್ತಾರೆ. ಅದೆಲ್ಲವನ್ನ ನೀನು ಬಿಡಿಸಿ ಕಾಪಾಡುವುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಸಹಾಯ ಮಾಡು, ಬಲಪಡಿಸು ಸ್ವಾಮಿ. ಎಲ್ಲವನ್ನು ಕರಗಳಿಗೆ ಒಪ್ಪಿಸಿಕೊಟ್ಟು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಯೇ. ಆಮೆನ್. ಪ್ರೈಸ್ ಲಾರ್ಡ್.